ಆವಾಗಲೇ ಹಿಡಿಬೇಕಿತ್ತು. ಇಷ್ಟು ಲೇಟಾಗಿ ಹಿಡಿಯೋದು ರಾಜಕೀಯ ಕುತಂತ್ರ ಇದು. ಮೊದಲೇ ಮಾಡ್ಬೇಕಿತ್ತು ಇದನ್ನ, ಇಷ್ಟು ಲೇಟಾಗಿ ಮಾಡ್ಬೋದಾಗಿತ್ತು ಅವರು ಅಲ್ವಾ. ಬರ್ತಾ ಇಲ್ಲ ಅಂದ್ರೆ ಆವಾಗಲೇ ಹಿಡಿಬೇಕಾಯ್ತು. ಈಗ ನಡ್ಸೋದು ಎಲ್ಲ ರಾಜಕೀಯ ಕುತಂತ್ರ ಇದು. ಮೊದಲೇ ಮಾಡ್ಬೇಕಿತ್ತು. ಅಪರಾಧ ಮಾಡೋದು ತಪ್ಪೇ ಅಲ್ವಾ. ಅದನ್ನ ಆವಾಗಲೇ ಮಾಡ್ಬೇಕಾಯ್ತು. 5 ವರ್ಷದಿಂದ ಏನ್ ಮಾಡ್ತಿದ್ರು ಸರ್ಕಾರ? 5 ವರ್ಷದಿಂದನೇ ಮಾಡ್ಬೇಕಿತ್ತು. ಇದು ರಾಜಕೀಯ ಕುತಂತ್ರ ಬಿಡಿ ಸರ್. ಯಾಕಂದ್ರೆ ಈಗ ಬೇರೆಯವರು ಯಾರೇ ಮಾಡಿರ್ಲಿ, ಆ ತರ ಘಟನೆಗಳು ಯಾರೇ ಬೇರೆಯವ್ರು ಮಾಡಿರ್ಲಿ, ಅವ್ರು ಖಂಡಿತ ಅವ್ರಿಗೆ ಶಿಕ್ಷೆ ಕೊಡ್ತಿದ್ರು. ಈಗ ಅವರೇ ದೊಡ್ಡವರಾಗ್ಬಿಟ್ಟು ಅವರೇ ಈ ತರ ಎಲ್ಲ ತಪ್ಪುಗಳು ಮಾಡಿದ್ರೆ ಬೇರೆ ಜನರು ಕ್ವಶನ್ ಮಾಡೋದು ಹೆಂಗೆ? ಈ ಹೆಣ್ಮಕ್ಳು, ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ನಿಜವಾಗ್ಲೂ ಯಾವಾಗಲೂ ನ್ಯಾಯನೇ ಇಲ್ಲ ಸರ್. ಎಲ್ಲರಿಗೂ ಒಂದು ಅಮೂಲ್ಯತೆ ಇದೆ, ಆದ್ರೆ ಹೆಣ್ಮಕ್ಳಿಗೆ ಮಾತ್ರ ಎಲ್ಲಿ ಸಿಗ್ತಾನೆ ಇಲ್ಲ. ಅದು ಕಂಡ್ಕೊಂಡು ಯಾರೇ ಆಗ್ಲಿ, ಒಂದು ಹೆಣ್ಮಕ್ಳಾಗ್ಲಿ ಒಂದು ರೋಡಲ್ಲಿ ಒಬ್ಳೆ ಓಡಾಡಕ್ ಎಷ್ಟು ಭಯ ಪಡ್ತಾಳಂದ್ರೆ ಈಗಿನ ಜನರೇಷನ್ ಅಲ್ಲಿ. ಅದನ್ನ ಹುಡುಗ ಆದವನು, ಗಂಡ್ಮಗ ಆದವನು ಒಂದ್ ಹೆಣ್ಣಿಗೆ ಒಂದ್ ಸಾರಥಿ ಆಗಿರ್ಬೇಕು ಹಿಂದೆ. ಅವಳನ್ನೇ ಹಾಳು ಮಾಡೋ ಅಂತ ಹುಡುಗ ಆಗ್ಬಾರ್ದು ಯಾವತ್ತು. ಈಗ ಅಧಿಕಾರದಲ್ಲಿ ಇಟ್ಕೊಂಡು ಎಂತ ಕೆಲಸ ಮಾಡ್ತಾರಲ್ಲ. ಹ್ಞೂ ಸರ್, ನಮ್ಮಂತ ಜನರು ಮಾಡಿದ್ರೆ ಬಿಡ್ತಿದ್ರ ಸರ್? ಅವರು ಬಿಡ್ತಿರ್ಲಿಲ್ಲ. ಅದೇ ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಅವ್ರನ್ನ ಕೇಳೋರು ಯಾರಿಲ್ಲ. ಪೊಲೀಸೇ ಆಗ್ಲಿ, ಯಾರೇ ಒಂದು ಅವ್ರ ಮೇಲಧಿಕಾರಿಗಳು ಯಾರೇ ಆಗ್ಲಿ, ಅವ್ರನ್ನ ಕೇಳೋಷ್ಟು ಅಧಿಕಾರ ಇಲ್ಲ ಅವ್ರಿಗೆ. ಅದೇ ನಮ್ಮ ನಾರ್ಮಲ್ ಜನರಾಗ್ಲಿ ಯಾರೇ ಆಗ್ಲಿ, ನಮ್ಗೆ ಏನೋ ಒಂದು ಶಿಕ್ಷೆ ಕೊಡೋರು, ಏನೋ ಮಾಡೋರು. ಈಗ ಶಿಕ್ಷೆ ಅವ್ರಿಗೆ ಬಂದಿದೆ, ಅನುಭವಿಸಕ್ ಆಗದಿರ ಊರ್ ಬಿಟ್ಟು ಓಡೋಗಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.